ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಮುಂದೆ ಇವತ್ತು ಏನ್ ಸ್ಟೋರಿ ತಂದಿದ್ದೇನಪ್ಪ ಅಂದ್ರೆ ಒಂದು ಚಿಂತಾಜನಕ ಕಥೆ ನಿಮ್ ಮುಂದೆ ತಂದಿಡ್ತಾ ಇದೀನಿ. ಇವರು ಬಂದು ನಿಮ್ಮ ಹೆಸರಮ್ಮ ರಾಮಕ್ಕ ಅಂತೇಳಿ ಅಮಲಾಪುರ ಒಂದು ಗುಡಿಸಲು ವಾಸ ಮಾಡುವಂತ ಜನ. ಈಗ ಕಾರಲ್ಲಿ ಆಕ್ಸಿಡೆಂಟ್ ಆಗಿ ಪಾಪ ತುಮಕೂರು ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಗೊಂತಾ ಇದ್ರೆ ಇವ್ರಿಗೆ 1.5 2 ಲಕ್ಷ ಸಹಾಯಧನ ಬೇಕಾಗುತ್ತೆ. ಇವರಲ್ಲಿ ಇನ್ಕಮ್ ಏನಿಲ್ಲ. ಗಂಡ ಬಂದು ಬೇರೆ ಕೆಲಸ ಮಾಡ್ತಾರೆ. ಈ ಅಮ್ಮ ಬಂದು ಒಂದು ಹೋಟ್ಲಲ್ಲಿ ಕೆಲಸ ಮಾಡ್ತಿರೋ ಮಹಿಳೆ ಇವತ್ತು ನಮ್ಮ ಈಗ ಹಾಸ್ಪಿಟಲ್ ಇದ್ದಾರೆ. ದಯವಿಟ್ಟು ನಿಮ್ಮ ಕೈಲಾದಷ್ಟು ಸಹಾಯ ಮತ್ತೆ ಶೇರ್ ಮಾಡಿ. ನಿಮ್ಮ ಕೈಲಾಗಿಲ್ಲ ಬೇರೆ ಯಾರಾದ್ರೂ ಸಹಾಯ ಮಾಡಿ ಈ ವಿಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡಿ ದಯವಿಟ್ಟು. ಮಹೇಶ್ ಅಂತ ಏನಾಗ್ಬೇಕು ಅವ್ರು ಆಕ್ಸಿಡೆಂಟ್ ಆಗಿರೋ ನಮ್ ತಾಯಿ. ಹೆಂಗಾಯ್ತು ಆಕ್ಸಿಡೆಂಟ್? ಆ ಕಡೆಯಿಂದ ಹೋಟ್ಲು ಮುಗಿಸ್ಕೊಂಡು ಬರುವಾಗ ಸಂಜೆ ಒಂದ್ 6:30 ಹಂಗೆ ರೋಡ್ ಕ್ರಾಸ್ ಮಾಡ್ತಾ ಇರ್ತೈತೆ. ಅದು ಆ ಕಡೆಯಿಂದ ನೋಡಿಲ್ಲ, ಸ್ಪೀಡ್ ಆಗಿ ಬಂದು ಕುತ್ಕೊಂಡು ಹೋಗೈತೆ. ಅದು ಕಾರನ್ನು ಸಿಕ್ಲಿಲ್ಲ, ಏನು ಸಿಕ್ಲಿಲ್ಲ. ಅಲ್ಲಿ ಆಪ್ಷನ್ ಮಾಡ್ಸಕ್ ದುಡ್ಡು ಜಾಸ್ತಿ ಕೇಳ್ತಾರೆ. ನಮ್ಮ ಹತ್ರ 1 ರೂಪಾಯಿ ಇಲ್ಲ. ಯಾರ ಹತ್ರ ಕೇಳ್ತಾರೆ ಕೂಡ ಇಲ್ಲ ಇಲ್ಲ ಅಂತಾರೆ. ಅವ್ರ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡಿ ಅಂತ ಬೇಕು. ಯಾವ್ರು ನಿಮ್ದು? ಅಮಲಾಪುರ ಗೇಟ್ ಹತ್ತಿರ. ಮನೆ ಐತಾ? ಗುಡ್ಲು ಮನೆ ಇರೋದು. ಗುಡ್ಲು ಮನೇಲಿ ಕಟ್ಕೊಂಡಿದ್ದೀರಾ? ಈಗ ಏನಾಗ್ಬೇಕು ನಮ್ ಜನಗಳಿಂದ? ಅದೇ ಅವ್ರ ಕೈಯಲ್ಲಿ ಆಗುತ್ತ ಆದಷ್ಟು ಅಡ್ಜಸ್ಟ್ ಮಾಡಿ. ನಮ್ ಜನ ಯಾರನ್ನ ಕೈ ಬಿಟ್ಟಿಲ್ಲ. ಆದಷ್ಟು ನೀನ್ ಹೇಳ್ಕೊಂಡ್ರೆ ಅವ್ರ ಕೈಲಾದಷ್ಟು ಸಹಾಯ ಮಾಡ್ತಾರೆ. ಅದೇ ಸಹಾಯ ಮಾಡಿ ಅಂತ ಕೇಳ್ಕೊಂಡಿದ್ವಿ ಸರ್. ನಮ್ಮ ಹತ್ರ 1 ರೂಪಾಯಿ ಇಲ್ಲ. ನಮ್ಮ ಅಮ್ಮನ್ ಉಳಿಸ್ಕೊಬೇಕು. ನಾವು ಏನ್ ಮಾಡೋದಂತ ಗೊತ್ತಾಗ್ತಿಲ್ಲ ಸರ್. ಎಲ್ಲಾರ ಹತ್ರನು ಕೇಳಿದೀವಿ, ಇಲ್ಲ ಇಲ್ಲ ಅಂತವ್ರು. ಏನ್ ಮಾಡ್ಬೇಕು ಅಂತ ತಲೆ ಓಡ್ತಿಲ್ಲ ಸರ್. ಅವ್ರ ಕೈಲಾದಷ್ಟು ಕೊಟ್ರೆ ನಮ್ಗೆ ಹೆಲ್ಪ್ ಆಗುತ್ತೆ ಸರ್. ದಯವಿಟ್ಟು ನಿಮ್ ಕೈಲಾದಷ್ಟು ಸಹಾಯ ಮಾಡಿ ಕೇಳ್ಕೊಂತಿದೀವಿ.